ಕಳೆದ ವಾರದಲ್ಲಿ ಎರಡು ಅಪೇಕ್ಷೆಗಳ ಬಗ್ಗೆ ನಾವು ಧ್ಯಾನಿಸಿದ್ದೇವೆ. ಒಂದು, ನಾನು ಸರ್ವಶಕ್ತನಾದಂತ ದೇವರು, ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು. ಇದು ದೇವರ ಅಪೇಕ್ಷೆ. ಇದರ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡಿದ್ದೇವೆ. ಎರಡನೇದು, ಕಳೆದ ವಾರದಲ್ಲಿ 9ನೇ ವಚನ, ನೀನಂತೂ ನನ್ನ ಒಡಂಬಡಿಕೆಯನ್ನು, ಇದಲ್ಲದೆ ದೇವರ ಅಬ್ರಾಹ್ಮನಿಗೆ, ನೀನಂತೂ ನನ್ನ ಒಡಂಬಡಿಕೆಯನ್ನು ಕೈಕೊಂಡು ನಡೆಯಬೇಕು. ನೀನು ಮಾತ್ರವಲ್ಲದೆ ನಿನ್ನ ಸಂತತಿಯವರು ಎಲ್ಲ ತಲತಲಾಂತರಗಳಲ್ಲಿ ಅದನ್ನು ಕೈಕೊಂಡು ನಡೆಯಬೇಕು. ಒಡಂಬಡಿಕೆಯನ್ನು ಕೈಕೊಂಡು ನಡೆಯಬೇಕು ಅಂತೇಳಿ ಇದು ಎರಡನೇ ಅಪೇಕ್ಷೆ. ಕಳೆದ ವಾರದಲ್ಲಿ ಆ ಒಡಂಬಡಿಕೆ ಏನು ಅಂತೇಳಿ, ಅದು ಸುನ್ನತಿ ವಿಚಾರದಲ್ಲಿ ಅದು ಯಹೂದ್ಯರಿಗೆ ಯಾವ ರೀತಿಯಾಗಿ ಸಂಬಂಧಪಟ್ಟಿದ್ದು ಮತ್ತು ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾಗಿರುವಂತ ನಾವು ಅದನ್ನು ಹೇಗೆ ಅರ್ಥ ಮಾಡಿಕೊಂಡು ಅದನ್ನು ನಾವು ಅನುಸರಿಸಬೇಕು ಅಂತೇಳಿ ದೇವರ ಎರಡನೇ ಅಪೇಕ್ಷೆಯನ್ನು ನಾವು ಆಲೋಚನೆ ಮಾಡಿದ್ದೇವೆ. ದೇವರು ನಮ್ಮಿಂದ ಅಪೇಕ್ಷೆ ಪಡುವಂಥದ್ದು ಎರಡು ವಿಷಯ. ಒಂದು, ನನ್ನ ಮುಂದೆ ನಡ್ಕೊಂಡು ದೋಷವಿಲ್ಲದವನಾಗಿರು, ಅದೊಂದು ಆಲೋಚನೆ ಮಾಡಿದ್ದೇವೆ. ಎರಡನೇದಾಗಿ, ನನ್ನ ಒಡಂಬಡಿಕೆಯನ್ನು ನೀನು ಕೈಕೊಂಡು ನಡೆಯಬೇಕು. ಆ ವಿಷಯಗಳನ್ನು ಆಲೋಚನೆ ಮಾಡಿದ್ದೇವೆ. ಇವತ್ತು ಮೂರನೇ ಅಪೇಕ್ಷೆ, ದೇವರು ಆತನ ಬಯಸುವಂಥದ್ದು, ನಮ್ಮಿಂದ ಆತನ ಬಯಸುವಂಥದ್ದು ಏನಂತ ಮೂರನೇ ದೇವರ ಅಪೇಕ್ಷೆ, ನಾನು ನಿನಗೂ ನಿನ್ನ ಸಂತತಿಯವರಿಗೂ ದೇವರಾಗಿರುವೆನು. ಇದು ದೇವರ ಅಪೇಕ್ಷೆ, ಆಸೆ ಪಡ್ತಾ ಇದ್ದಾನೆ. ದೇವರ ಆಶೆ ಅಪೇಕ್ಷೆ ಅಂತಂದ್ರೆ, ನಾನು ನಿನಗೂ ನಿನ್ನ ಸಂತತಿಯವರಿಗೂ ದೇವರಾಗಿರ್ತೇನೆ ಅಂತ. ಅದಕ್ಕಾಗಿ ಇವತ್ತು ಈ ಮಾತಿನ ವಿಚಾರದಲ್ಲಿ ದೇವರು ಏನು ಅವರಿಂದ ಅಪೇಕ್ಷೆ ಪಟ್ಟು ನಾನು ನಿಮಗೆ ದೇವರಾಗಿರ್ತೇನೆ ಅಂತ ಹೇಳಿ ದೇವರು ಹೇಳಿದ್ದಾನೋ ಆ ವಿಷಯಗಳನ್ನು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಇದಕ್ಕೆ ಸಂಬಂಧಪಟ್ಟ ಒಂದು ವಿಷಯ ತಿಳಿಸ್ತೇನೆ. ಯಾರಾದರೂ ನಮ್ಮ ಪಕ್ಷದಲ್ಲಿ ಇರಬೇಕಾದರೆ ನಾವೆಂಥವರಾಗಿರಬೇಕು? ಇವರು ನನ್ನವರು, ಇವರು ನನಗೆ ಸಂಬಂಧಪಟ್ಟವರು ಅಂತ ಹೇಳಲಿಕ್ಕೆ ನಾವೆಂಥವರಾಗಿರಬೇಕು ಅನ್ನುವಂಥದ್ದು ತುಂಬಾ ಪ್ರಾಮುಖ್ಯ. ನಮ್ಮೊಂದಿಗೆ ಯಾರು ಇರ್ತಾರೆ? ನಮ್ಮೊಂದಿಗೆ ಯಾರು ಅನ್ಯೋನ್ಯವಾಗಿರ್ತಾರೆ, ಅನ್ಯೋನ್ಯತೆಯಲ್ಲಿ ಇರ್ತಾರೆ? ಎಲ್ಲರೊಂದಿಗೆ ಇರ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರೊಂದಿಗೆ ನಾವು ಸೇರಿ ಅನ್ಯೋನ್ಯವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಕೆಲವರೊಂದಿಗೆ ಇರ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಯಾರಾದ್ರೂ ನಮ್ಮ ಪಕ್ಷದಲ್ಲಿ ಇಲ್ಲ ನಮ್ಮ ಜೊತೆಯಲ್ಲಿ ಇರಬೇಕಾದ್ರೆ ನಾವು ಎಂಥವರಾಗಿರ್ಬೇಕು? ಇಲ್ಲಾಂದ್ರೆ ಯಾರಾದ್ರೂ ಇವರು ನನ್ನವರು, ಇವರು ನಮಗೆ ಸಂಬಂಧಪಟ್ಟವರು, ಇವರು ನಮ್ಮ ಸಂಬಂಧಿಕರು, ಇಲ್ಲ ಇವರು ನಮ್ಮ ಸಭೆಯವರು, ಇವರು ನಮಗೆ ಸಂಬಂಧಪಟ್ಟವರು ಅಂತ ಹೇಳಲಿಕ್ಕೆ ನಮ್ಮಲ್ಲಿ ಎಷ್ಟು ಗುಣ, ಯಾವ ರೀತಿಯಾಗಿ ನಾವು ಜೀವಿಸ್ತಾ ಇದ್ದೇವೆ, ಅವರು ಆ ರೀತಿಯಾಗಿ ಹೇಳಲಿಕ್ಕೆ ಸಾಧ್ಯ ಅಂತೇಳಿ ನಾವು ಲೋಕದಲ್ಲಿ ಗಮನಿಸ್ತೇವೆ. ಪ್ರಿಯರೇ, ಒಂದು ವಿಷಯ ಗಮನಿಸೋಣ. ದೊಡ್ಡವರೊಂದಿಗೆ ಅನೇಕ ಜನರು ಒಂದಾಗಿ ಹೋಗುವಂಥದ್ದು ನಾವು ಸರ್ವಸಾಧಾರಣವಾಗಿ ನೋಡುವಂತ ವಿಷಯ. ಒಂದು ವೇಳೆ ಒಂದು ಅಧಿಕಾರಿ ಆಗಿರ್ಬೋದು, ಒಂದು ಮಂತ್ರಿ ಆಗಿರ್ಬೋದು, ಇಲ್ಲ ದುಡ್ಡಿರುವಂತವ್ರಾಗಿರ್ಬೋದು, ಒಂದು ಸಮಾಜದಲ್ಲಿ ಒಂದು ಸ್ಥಾನಮಾನ ಸ್ಟೇಟಸ್ ಇರುವಂತವ್ರಾಗಿರ್ಬೋದು, ಅಂತವರೊಂದಿಗೆ ಇರ್ಲಿಕ್ಕೆ ಅನೇಕ ಜನರು ಇಷ್ಟಪಡ್ತಾರೆ. ಅವರು ನಮ್ಮವರು, ಅವರು ನಮಗೆ ಸಂಬಂಧಪಟ್ಟವರು ಅಂತ ಹೇಳ್ಕೊಳ್ಳಿಕ್ಕೂ ಕೂಡ ಇಷ್ಟಪಡ್ತಾರೆ. ಆದ್ರೆ ಏನು ಇಲ್ಲದವರೊಂದಿಗೆ, ಯಾವ ಯೋಗ್ಯತೆ ಇಲ್ಲದೆ ಏನು ಇಲ್ಲದವರೊಂದಿಗೆ ದೊಡ್ಡವರು ಅವ್ರ ಜೊತೆಲಿ ಇರ್ಲಿಕ್ಕೆ ಮತ್ತು ಇವರು ನನ್ನವರು ಅಂತ ಹೇಳಿ, ಅಂದ್ರೆ ಏನು ಇಲ್ಲದಂತವರನ್ನು, ಗತಿ ಇಲ್ಲದಂತವರನ್ನು ಇವರು ನನ್ನವರು ಅಂತ ಹೇಳಲಿಕ್ಕೆ ಅದು ಕಷ್ಟ, ಅದು ಅಪರೂಪ, ಎಲ್ಲೋ ಕೆಲವರು ಮಾತ್ರ. ಅದಕ್ಕಾಗಿ ಇವತ್ತು ನನ್ನ ವಿಷಯ ಏನಂತಂದ್ರೆ, ನಮ್ಮೊಂದಿಗೆ ಯಾರಿರ್ತಾರೆ, ನಮ್ಮೊಂದಿಗೆ ಇರ್ಲಿಕ್ಕೆ ಕೆಲವು ಜನರು ನಮ್ಮೊಂದಿಗೆ ಇರ್ಲಿಕ್ಕೆ ನಾವು ಎಂತವರಾಗಿರಬೇಕು ಅನ್ನುವಂಥದ್ದು ನಾವಿವತ್ತು ಆಲೋಚನೆ ಮಾಡ್ಲಿಕ್ಕೆ ಹೋಗುವಂತ ಒಂದು ವಿಷಯ. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ದೇವರ ಅಪೇಕ್ಷೆ ಏನಂತಂದ್ರೆ, ನಾನು ನಿಮ್ಮ ದೇವರಾಗಿರ್ತೇನೆ, ನಾನು ನಿಮ್ಮ ದೇವರಾಗಿರ್ತೇನೆ ಅಂತೇಳಿ ದೇವರ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಇಲ್ಲಿ ಇದು ದೇವರ ದೊಡ್ಡ ಸ್ಥಿತಿಗೆ ನಾವು ನೋಡ್ತೇವೆ. ದೇವರು ಯಾರೊಂದಿಗೆ ಇರ್ಲಿಕ್ಕೆ ಇಷ್ಟಪಡ್ತಾನೆ? ಎಲ್ಲರೊಂದಿಗೆ ಇರ್ಲಿಕ್ಕೆ ಇಷ್ಟಪಡೋದಿಲ್ಲ ಪ್ರಿಯರೇ. ಲೋಕದಲ್ಲಿ ಮನುಷ್ಯರಾಗಿರುವಂತ ನಾವೇ ಮತ್ತೊಬ್ಬರೊಂದಿಗೆ ಇರಬೇಕಾದ್ರೆ ಏನ್ ನೋಡ್ತೇವೆ? ಕ್ವಾಲಿಫಿಕೇಶನ್ ನೋಡ್ತೇವೆ, ಕ್ಯಾರೆಕ್ಟರ್ ನೋಡ್ತೇವೆ, ವ್ಯಕ್ತಿತ್ವಗಳನ್ನ ನೋಡ್ತೇವೆ, ಅವರ ಸಾಮಾಜಿಕವಾದಂತ ಸ್ಟೇಟಸ್ಗಳನ್ನು ನೋಡ್ತೇವೆ ಅಲ್ವಾ? ಸಾಧಾರಣವಾಗಿ ಯಾರೊಂದಿಗೆ ಸ್ನೇಹ ಮಾಡಬೇಕಾದ್ರು, ಇಲ್ಲ ಸಂಬಂಧವನ್ನು ನಾವು ಮಾಡ್ಕೋಬೇಕಾದ್ರು ಏನ್ ಮಾಡ್ತೇವೆ? ಈ ಭೌತಿಕವಾದಂತ ಎಲ್ಲ ಸ್ಥಾನಮಾನಗಳನ್ನು ನಾವು ನೋಡುವಂಥದ್ದು ಸರ್ವಸಾಧಾರಣ. ಆದರೆ ಇಲ್ಲಿ ದೇವರು ಅಬ್ರಹಾಮನೊಂದಿಗೆ ತನ್ನ ಅಪೇಕ್ಷೆಯನ್ನು ವ್ಯಕ್ತಪಡಿಸುವಂತ ಏನಂತಂದ್ರೆ, ನಾನು ನಿಮಗೆ ದೇವರಾಗಿರ್ತೇನೆ, ನೀವು ನನ್ನ ಜನರಾಗಿರ್ತಾರೆ. ಮುಂದಿನ ಮಾತಾಡು, ನಾನು ನಿಮಗೆ ದೇವರಾಗಿರ್ತೇನೆ, ನೀವು
ನನಗೆ ಜನರಾಗಿರ್ತಾರಂತೇಳಿ ದೇವರು ತನ್ನ ಅಪೇಕ್ಷೆಯನ್ನು ಅಬ್ರಹಾಮನಿಗೆ ತಿಳಿಯಪಡಿಸಿದ. ಅದಕ್ಕಾಗಿ ದೇವರು ಯಾರೊಂದಿಗೆ ಇರ್ತಾನೆ, ನಾವು ಸರ್ವಸಾಧಾರಣವಾಗಿ ಆಲೋಚನೆ ಮಾಡುವಾಗ ದೇವರು ಯಾರೊಂದಿಗೆ ಸ್ನೇಹ ಮಾಡ್ತಾನೆ ಅಂತ ನಾವು ಗಮನಿಸುವಾಗ ಆತನ ಗುಣಲಕ್ಷಣಗಳು ಯಾರಲ್ಲಿ ಕಾಣಿಸಿಕೊಳ್ಳುತ್ತವೋ, ಆತನ ಸ್ವಭಾವದ ಗುಣಲಕ್ಷಣಗಳು ಯಾರಲ್ಲಿ ಕಾಣಿಸಿಕೊಳ್ಳುತ್ತಾವೋ, ಇಲ್ಲ ಆತನಿಗೆ ಇಷ್ಟವಾದಂತ ಕಾರ್ಯಗಳನ್ನು ಯಾರು ಮಾಡ್ತಾ ಇರ್ತಾರೋ ಅವರೊಂದಿಗೆ ಇರ್ಲಿಕ್ಕೆ ದೇವರು ಇಷ್ಟಪಡ್ತಾನೆ. ಅವರೊಂದಿಗೆ ವಾಸ ಮಾಡ್ಲಿಕ್ಕೂ, ಅವರೊಂದಿಗೆ ಅನ್ಯೋನ್ಯತೆ ಮಾಡ್ಲಿಕ್ಕೂ, ಅವರ ದೇವರು ನಾನು ಅಂತ ಹೇಳ್ಕೊಳ್ಳಿಕ್ಕೂ ಕೂಡ ದೇವರು ಇಷ್ಟಪಡ್ತಾನೆ. ಒಂದು ವೇಳೆ ಲೋಕದಲ್ಲಿ ನಾವು ಗಮನಿಸುವಾಗ ಏನಿಲ್ಲದಂತವರನ್ನು, ಗತಿಲ್ಲದಂತವ್ರ ಹತ್ರ ಹೋಗಿ ಇವರು ನನ್ನವರು ಅಂತ ಹೇಳುವಂಥದ್ದು ಅಪರೂಪ. ಎಲ್ಲೋ ಕೆಲವರು ಮಾನವೀಯತೆಯಿಂದ ಇರುವಂತ ಜನರು ಕೆಲವರು ಹೇಳ್ಬೋದು, ಆದ್ರೆ ಎಲ್ಲರಂತ ಹೇಳ್ತಾ ಇಲ್ಲ. ಅದ್ರ ದೇವರು ತುಂಬಾ ಬಲಹೀನರಾಗಿರುವಂತ, ಯಾವ ಗಣನೆಗೆ ಬಾರದಿರುವಂತ, ಅಯೋಗ್ಯರಾಗಿರುವಂತ ಮನುಷ್ಯರೊಂದಿಗೆ ಆತನು ಇಷ್ಟಪಡುವಂಥದ್ದು, ಆತನ ಅಪೇಕ್ಷೆ ಪಡುವಂಥದ್ದು ಏನಂತಂದ್ರೆ, ನಾನು ನಿಮ್ಮೊಂದಿಗೆ ಇರ್ತೇನೆ, ನಿಮ್ಮ ದೇವರಾಗಿ ನಾನು ಇರ್ತೇನೆ, ನೀವು ನನ್ನ ಜನರಾಗಿರ್ತೀರ ಅಂತೇಳಿ ಇಲ್ಲಿ ದೇವರು ತನ್ನ ಅಪೇಕ್ಷೆಯನ್ನು ಇಲ್ಲಿ ವ್ಯಕ್ತಪಡಿಸಿರುವಂತ ವಾಕ್ಯದಲ್ಲಿ ಗಮನ. ಅದಕ್ಕಾಗಿ ಇದು ಮೂರನೇ ಒಂದು ಅಪೇಕ್ಷೆ. ನಾವು ಮೊದಲನೇ ಒಂದು ಅಪೇಕ್ಷೆ ನೋಡಿದ್ದೇವೆ, ನಾನು ಸರ್ವಶಕ್ತಂತ ದೇವರು ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು ಅಂತೇಳಿ ತನ್ನ ಅಪೇಕ್ಷೆಯನ್ನು ತಿಳಿಯಪಡಿಸಿದ್ದಾನೆ. ಎರಡನೇದಾಗಿ ನನ್ನ ಒಡಂಬಡಿಕೆಯನ್ನು ಕೈಕೊಂಡು ನೀನು ನಡೆಯಬೇಕು, ನೀನು ನಿನ್ನ ಸಂತತಿಯವರು ನನ್ನ ಒಡಂಬಡಿಕೆಯನ್ನು ಕೈಕೊಂಡು ನಡೆಯಬೇಕು ಅಂತೇಳಿ ಎರಡನೇ ಅಪೇಕ್ಷೆ ಬಗ್ಗೆ ಆಲೋಚನೆ ಮಾಡಿದ್ದೇವೆ. ಆದ್ರೆ ಇವತ್ತು ಅವರೊಂದಿಗೆ ದೇವರು ಏನ್ ಹೇಳ್ತಾ ಇದ್ದಾನೆ, ನಾನು ನಿಮಗೆ ದೇವರಾಗಿರ್ತೇನೆ. 8ನೇ ವಚನ, ನೀನು ಪ್ರವಾಸವಾಗಿರುವ ಕನಾನು ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತ ಸ್ವಾಸ್ಥ್ಯವನ್ನಾಗಿ ಕೊಟ್ಟು ಅವರಿಗೆ ದೇವರಾಗಿರುವೆನು, ನಿನಗೂ ನಿನ್ನ ಸಂತಾನದವರಿಗೂ ನಾನು ದೇವರಾಗಿರ್ತೇನೆ ಅಂತೇಳಿ ದೇವರಿಗೆ ಹೇಳಿರುವಂತ ಒಂದು ಅಪೇಕ್ಷೆ, ತಾನು ವ್ಯಕ್ತಪಡಿಸಿರುವಂತ ಒಂದು ಅಪೇಕ್ಷೆಯನ್ನು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಪ್ರಿಯರೇ, ಈ ರೀತಿಯಾಗಿ ದೇವರು ತನ್ನ ಆಶೆಯನ್ನು ವ್ಯಕ್ತಪಡಿಸುವುದರಿಂದ ಇದಕ್ಕಿಂತ ದೊಡ್ಡ ಮಾತು ಅಬ್ರಹಾಮನಿಗೆ ಮತ್ತೊಂದಿರಲಿಲ್ಲ. ಅಬ್ರಹಾಮನಿಗೆ ವಾಗ್ದಾನ ದೇಶವನ್ನು ಕೊಟ್ಟಿದ್ದಾನೆ, ಮತ್ತು ಅದನ್ನು ಶಾಶ್ವತ ಸ್ವಾಸ್ಥ್ಯವನ್ನ ಕೊಟ್ಟಿದ್ದಾನೆ. ಆ ಎಲ್ಲ ಮಾತುಗಳಿಗಿಂತ ನಾನು ನಿನ್ನೊಂದಿಗಿದ್ದು ನಿನಗೆ ದೇವರಾಗಿರ್ತೇನೆ, ನಿನ್ನ ಸಂತತಿಗೆ ದೇವರಾಗಿರ್ತೇನೆ ಅಂತ ಹೇಳಿರುವಂತ ಮಾತು, ಇದು ಶ್ರೇಷ್ಠವಾದಂತ ಮಾತು. ಇದರಿಗಿಂತ ಶ್ರೇಷ್ಠವಾದದ್ದು ಯಾವುದಿಲ್ಲ. ನಾವು ಲೋಕದಲ್ಲಿ ಎಲ್ಲವನ್ನು ಬಯಸ್ತೇವೆ, ನನಗೆ ಅದಿದ್ರೆ ಸಾಕು, ಇದಿದ್ರೆ ಇದಿರ್ಬೇಕು, ಮತ್ತು ಏನೇನೋ ಭೌತಿಕವಾದಂತ ಆ ಸ್ಥಾನಮಾನಗಳನ್ನು, ಆಸ್ತಿ ಅಂತಸ್ತುಗಳನ್ನು, ಸ್ಟೇಟಸ್ಗೆ ಸಂಬಂಧಪಟ್ಟಂತ ವಿಷಯಗಳನ್ನ ನಾವು ಬಯಸ್ತೇವೆ. ಆದ್ರೆ ದೇವರು ನಮ್ಮೊಂದಿಗಿರ್ಲಿಕ್ಕೂ, ದೇವರು ನಮ್ಮ ಬಗ್ಗೆ ಸಾಕ್ಷಿ ಕೊಡ್ಲಿಕ್ಕೂ ನಾವೆಷ್ಟು ಪ್ರಯಾಸ ಪಡ್ತಾ ಇದ್ದೇವೆ. ಇಲ್ಲಿ ದೇವರು ಹೇಳುವಂತ ಮಾತು, ನಾನು ನಿಮ್ಮ ದೇವರಾಗಿರ್ತೇನೆ ಅಂತ ಒಂದು ದೊಡ್ಡ ಮಾತು ಆತನ ಹೇಳ್ತಾ ಇದ್ದಾನೆ. ಇದಕ್ಕಿಂತ ಶ್ರೇಷ್ಠವಾದಂತ ಒಂದು ಆಶೀರ್ವಾದ, ದೇವರು ನಮ್ಮೊಂದಿಗಿರುವಂಥದ್ದು, ಅಲ್ಲ ದೇವರು ನಮ್ಮ ದೇವರಾಗಿರುವಂಥದ್ದು, ಇದಕ್ಕಿಂತ ಶ್ರೇಷ್ಠವಾದಂತ ಆಶೀರ್ವಾದ ಆವತ್ತಿನ ಅಬ್ರಹಾಮನಿಗಿರಲಿಲ್ಲ. ಇವತ್ತು ನಮ್ಮ ಬಗ್ಗೆ ಕೂಡ ದೇವರು ಹೇಳುವಾಗ ಅದಕ್ಕಿಂತ ಶ್ರೇಷ್ಠವಾದಂತ ಆಶೀರ್ವಾದ ನಮಗೆ ಮತ್ತೊಂದಿಲ್ಲ. ಅದಕ್ಕಾಗಿ ನಾವು ಈ ಮಾತಿನ ಬಗ್ಗೆ ನಾವು ಸ್ವಲ್ಪವಾಗಿ ಆಲೋಚನೆ ಮಾಡೋಣ. ಆದಿಕಾಂಡ ಪುಸ್ತಕದಲ್ಲಿ ಕೂಡ ದೇವರು ಪದೇ ಪದ ಮಾತು ಹೇಳ್ತಾನೆ. 28ನೇ ಅಧ್ಯಾಯದಲ್ಲಿ ಕೂಡ, 28ನೇ ಅಧ್ಯಾಯ 13ನೇ ವಚನದಲ್ಲಿ ಯಾಕೋಬನೊಂದಿಗೆ ಮಾತಾಡ್ತಾನಲ್ಲ, ಇದಲ್ಲದೆ ಯೆಹೋವನು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಇಸ್ಸಾಕನ ದೇವರು ಆಗಿರುವ ಯೆಹೋವನು. ದೇವರು ಹೇಳ್ತಾ ಇದ್ದ ಏನು, ನಾನು ನಿನ್ನ ತಂದೆಯಾಗಿಂತ ಅಬ್ರಹಾಮನ ದೇವರು, ಇಸ್ಸಾಕನ ದೇವರಂತೆ. ಆ ರೀತಿಯಾಗಿ ಹೇಳಿಕೊಳ್ಳುವುದಕ್ಕೆ ದೇವರು ಇಷ್ಟಪಡ್ತಾ ಇದ್ದಾನೆ, ಆ ರೀತಿಯಾಗಿ ಸಂತೋಷ ಪಡ್ತಾ ಇದ್ದಾನೆ. ಮತ್ತು ಇನ್ನೊಂದು ಮಾತು ಓದಿ ನನ್ನ ವಿಷಯಕ್ಕೆ ಬರ್ತೇನೆ. ವಿಮೋಚನೆ ಕಾಂಡ ಪುಸ್ತಕದಲ್ಲಿ ನೋಡಿ, ದೇವರು ಪದೇ ಪದೇ ಹೇಳುವಂತ ಮಾತು, 3ನೇ ಅಧ್ಯಾಯ 6ನೇ ವಚನ. 3ನೇ ಅಧ್ಯಾಯ 6ನೇ ವಚನ, ಇದಲ್ಲದೆ ಆತನು ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಇಸ್ಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು. ದೇವರು ತನ್ನನ್ನು ತಾನು ಪ್ರತ್ಯಕ್ಷ ಪಡಿಸಿಕೊಳ್ಳುವಂತ ರೀತಿ ನಾವು ನೋಡ್ತೇವೆ. ಯಾವ ರೀತಿಯಾಗಿ ಆತನು ಪರಿಚಯ ಮಾಡಿಕೊಳ್ತಾ ಇದ್ದಾನೆ, ನಾನು ಅಬ್ರಹಾಮನ ದೇವರು, ಇಸ್ಸಾಕನ ದೇವರು, ಯಾಕೋಬನ ದೇವರು ಅಂತ ಹೇಳಿ ಆತನು ತನ್ನನ್ನು ತಾನು ಮೋಶೆಗೆ ಪರಿಚಯ ಮಾಡಿಕೊಂಡಿರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸುವಂತ ಒಂದು ಮಾತು. 15ನೇ ವಚನದಲ್ಲಿ ಕೂಡ ಆ ಮಾತು ಓದ್ತೀವಿ. 15ನೇ ವಚನದಲ್ಲಿ ಕೂಡ
ಆ ನಿಮ್ಮ ಪಿತೃಗಳಾದ 2ನೇ ಲೈನು, ನೀನು ಇಸ್ರಾಯೇಲ್ಗೆ ನಿಮ್ಮ ಪಿತೃಗಳ ಅಬ್ರಹಾಮ, ಇಸ್ಸಾಕ, ಯಾಕೋಬರ ದೇವರಾಗಿರುವ ಯೆಹೋವನು. ಆತನು ಯಾವ ರೀತಿಯಾಗಿ ಪರಿಚಯ ಮಾಡ್ಕೊತಾನೆ, ಯಾರು ನಿಮ್ಮನ್ನು ಕಲಿಸಿದ್ದಂದ್ರೆ ಯಾರು? ಅಬ್ರಹಾಮ, ಇಸಾಕ, ಯಾಕೋಬರ ದೇವರು, ನಾನು ಅವರ ದೇವರು ಅಂತೇಳಿ ಆತನು ತನ್ನನ್ನು ಪರಿಚಯ ಮಾಡ್ಕೊಳ್ತೇವಂಥದ್ದು 16ನೇ ವಚನದಲ್ಲಿ ಕೂಡ. ಅಂದ್ರೆ ಅಬ್ರಹಾಮ, ಇಸಾಕು, ಯಾಕೋಬರ ದೇವರಾಗಿರೋ ಯೆಹೋವನು ಅಂತ. ದೇವರ ಒಂದು ಅಪೇಕ್ಷೆ ಏನಂತಂದ್ರೆ ನಾನು ಇವರಿಗೆ ದೇವರಾಗಿರಬೇಕು, ನಾನು ಇವರ ದೇವರು ಅಂತೇಳಿ ಆತನು ತಾನು ತನ್ನ ಅಪೇಕ್ಷೆಯನ್ನು ತಿಳಿಪಡಿಸಿದ್ದಾನೆ. ಮತ್ತು ಚರಿತ್ರೆಯಲ್ಲಿ ಕೂಡ ನಾವು ಮುಂದೆ ನಡೆಯುವಂತ ಆ ಚರಿತ್ರೆಯಲ್ಲಿ ಕೂಡ ಆತನು ಪ್ರತ್ಯಕ್ಷವಾಗುವಂತ ರೀತಿ ಇಲ್ಲ, ಪ್ರಕಟಿಸಿಕೊಳ್ಳುವಂತ ರೀತಿ ಅಂತಂದ್ರೆ ನಾನು ಅಬ್ರಹಾಮು, ಇಸ್ಸಾಕು, ಯಾಕೋಬರ ದೇವರು. ಅಬ್ರಹಾಮನ ದೇವರಂತೇಳಿ 25 ಸಾರಿ ಪರಿಶುದ್ಧ ಗ್ರಂಥದಲ್ಲಿದೆ. ಇಸ್ಸಾಕನ ದೇವರಂತೇಳಿ 15 ಸಾರಿ ಇದೆ. ಯಾಕೋಬನ ದೇವರಂತೇಳಿ 90 ಸಾರಿ ಆತನು ಆ ರೀತಿಯಾಗಿ ಕರೆಯಲ್ಪಟ್ಟಿದ್ದಾನೆ. ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು. ಅದಕ್ಕಾಗಿ ಈ ರೀತಿಯಾಗಿ ಕರೆಸ್ಕೊಳ್ಳುವುದರಲ್ಲಿ ನಾನು ಅವರ ದೇವರು, ಅವರು ನನ್ನ ಮಕ್ಕಳು ಅಂತೇಳಿ ದೇವರು ಈ ರೀತಿಯಾಗಿ ಕರೆಸ್ಕೊಳ್ಳುವುದರಲ್ಲಿ ನಾವು ಗಮನಿಸುವಂಥದ್ದು ಅವ್ರು ಎಷ್ಟು ಭಕ್ತಿವಂತರಾಗಿರ್ಬಹುದು. ಇದು ನಮ್ಮ ಆಲೋಚನೆ. ನಾವೆಲ್ಲರನ್ನು ಕರೆಯುವುದಿಲ್ಲ ಇವ್ರು ನಮ್ಮವರು, ಇವ್ರು ನನ್ನವರು ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಕ್ವಾಲಿಫಿಕೇಶನ್, ಕೆಲವೊಂದು ಗುಣಲಕ್ಷಣಗಳು, ನಮಗೆ ಇಷ್ಟವಾದಂತ ಸ್ವಭಾವ ಲಕ್ಷಣಗಳು ಅವರಲ್ಲಿದ್ರೆ ಮಾತ್ರ ಇವರು ನಮ್ಮವರು, ಇವರು ನಮಗೆ ಸಂಬಂಧಪಟ್ಟವರು ಅಂತ ಹೇಳ್ತೇವೆ. ಆದ್ರೆ ಈಗ ಇಲ್ಲಿ ದೇವರು ಅಬ್ರಹಾಮನ ದೇವರು, ಇಸಾಕನ ದೇವರು ಅಂತೇಳಿ ಈ ರೀತಿಯಾಗಿ ಆತನು ಕರೆಸಲ್ಪಡುವುದರಲ್ಲಿ, ಈ ರೀತಿಯಾಗಿ ಕರೆಸ್ಕೊಳ್ಳುವುದರಲ್ಲಿ ಅವರು ಎಷ್ಟು ಭಕ್ತಿವಂತರಾಗಿದ್ದರು, ದೇವರಿಗೆ ಎಷ್ಟು ನಂಬಿಗಸ್ತಕರಾಗಿ ಜೀವಿಸ್ತಿದ್ರು, ಎಷ್ಟು ಪರಿಶುದ್ಧರಾಗಿ ಜೀವಿಸ್ತಾರೆ ಅಂತೇಳಿ ನಮಗೆ ಅರ್ಥವಾಗ್ತದೆ. ಒಂದ್ ವೇಳೆ ಆ ನಂಬಿಗಸ್ತಿಕೆ, ಆ ಭಕ್ತಿ, ಆ ಪರಿಶುದ್ಧತೆ ಅವರಲ್ಲಿ ಇಲ್ಲದೆ ಇದ್ದಿದ್ರೆ ದೇವರು ನಾನು ಅವರ ದೇವರು ಅಂತೇಳಿ ಕರೆಸ್ಕೊಳಿಕ್ಕೆ ಆಗ್ತಾ ಇಲ್ಲ. ದೇವರು ನಾನು ಅವರ ದೇವರಾಗಿರ್ತೇನೆ ಅಂತೇಳಿ ಆತನು ಕರೆಸ್ಕೊಳ್ಳುವುದರಲ್ಲಿ ಆತನು ಇಷ್ಟಪಡ್ತಾ ಇದ್ದ ಕಾರಣ ಅವರು ಅಂಥವರೇ ಆಗಿದ್ದರು. ದೇವರಿಗೆ ದೇವರ ಸ್ವಭಾವದ ಗುಣಲಕ್ಷಣಗಳನ್ನು ತನ್ನ ಜೀವನದ ಮೂಲಕವಾಗಿ ತಿಳಿಯಪಡಿಸುವಂತ ಜನರಾಗಿದ್ದರು. ಅದಕ್ಕಾಗಿ ನಾನು ಅವರ ದೇವರು. ಚರಿತ್ರೆಯಲ್ಲಿ ಆತನು ಪ್ರಕಟಿಸಿಕೊಳ್ಳುವಾಗ ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂತೇಳಿ ಆತನು ಪ್ರಕಟಿಸಿಕೊಳ್ಳುತ್ತಾನೆ. ಹಾಗಾಗಿ ಇನ್ನೊಂದು ವಿಷಯ ನಾನು ತಿಳಿಸ್ತೆ. ಲೋಕದಲ್ಲಿ ಯಾರಾದರೂ ಏನಾದ್ರು ಒಂದು ದೊಡ್ಡ ವಿಷಯಗಳನ್ನು ಸಾಧಿಸಿ ಇಲ್ಲ ಒಂದು ಉನ್ನತವಾದಂತ ಸ್ಥಾನಕ್ಕೆ ಹೋದಾಗ, ನಾವು ಜನರು ಯಾವ ರೀತಿಯಾಗಿ ಸ್ಪಂದಿಸ್ತಾರೆ? ಅವರು ನಮ್ಮವರು. ಒಂದು ವೇಳೆ ಒಂದು ಅಧಿಕಾರಿ ಆಗಿರ್ಬೋದು, ಒಂದು ಆಫೀಸರ್ ಆಗಿರ್ಬೋದು, ಒಂದು ಉನ್ನತವಾದಂತ ಮಟ್ಟದಲ್ಲಿ ವ್ಯಕ್ತಿಗಳು ನೋಡಿ ಲೋಕದ ಜನರು ಏನ್ ಹೇಳ್ತಾರೆ? ಅವರು ನಮ್ಮವರು, ನಮ್ಮ ಸಂಬಂಧಿಕರು, ನಮ್ಮ ಮನೆ ಹೆಸರಿನವರು ಅಂತೇಳಿ ಅವ್ರು ಹೇಳಿಕೊಳ್ಳುವಂಥದ್ದು ನಾವು ನೋಡ್ತೇವೆ. ಯಾಕೆ? ಅವರ ಒಂದು ಸ್ಟೇಟಸ್ ಅನ್ನು ನೋಡಿ, ಅವರ ಆ ಸ್ಥಾನ, ಉನ್ನತವಾದಂತ ಪೊಸಿಷನ್ ನೋಡಿ ಏನ್ ಮಾಡ್ತಾರೆ? ನಮ್ಮವರು ಅಂತೇಳಿ. ಆದ್ರೆ ಒಂದು ವೇಳೆ ತಪ್ಪಿ ಹೋಗಿ ಕುಡುಕನಾಗಿ ದಾರಿಯಲ್ಲಿ ಬಿದ್ದು ಭಿಕ್ಷಕನಾಗಿ ಯಾರಾದ್ರೂ ಇದ್ರೆ, ವಾಸ್ತವಿಕವಾಗಿ ಅವ್ರಿಗೆ ಸಂಬಂಧವಿದ್ರೂ ಕೂಡ ಅಂತವ್ರು ನೋಡಿ ಏನ್ ಹೇಳ್ತಾರೆ? ಒಬ್ಬ ಭಿಕ್ಷಕನಾಗಿ ಕುಡುಕನಾಗಿ ಎಲ್ಲೂ ಬಿದ್ದಿಲ್ಲ. ಎಲ್ಲರಲ್ಲ, ಕೆಲವ್ರು ಮಾತ್ರ ಏನ್ ಹೇಳ್ತಾರೆ? ಇವರಿಗೆ ನಮ್ಗೆ ಇವ್ರು ಯಾರು ಗೊತ್ತಿಲ್ಲ ಅಂತ ಹೇಳುವಂತವ್ರು ಕೂಡ ಲೋಕದಲ್ಲಿ. ಅದನ್ನ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಮನುಷ್ಯರಾಗಿರೋದು ನಾವು ಲೋಕದಲ್ಲಿ ಮನುಷ್ಯರಿಂದ ಕೆಲವೊಂದು ಸ್ಥಾನಮಾನಗಳನ್ನ ಅಪೇಕ್ಷೆ ಪಟ್ಟು ಏನ್ ಮಾಡ್ತೇವೆ? ಇವರು ನಮ್ಮವರು, ನಮಗೆ ಸಂಬಂಧಪಟ್ಟವರು, ನಾವು ಅವರಿಗೆ ಸಂಬಂಧಪಟ್ಟವರು ಅಂತ ಹೇಳಿಕೊಳ್ಳುವುದರಲ್ಲಿ ತಪ್ಪೇನಿಲ್ಲ. ಆದ್ರೆ ಇಲ್ಲಿ ದೇವರು ಕೂಡ ನಾನು ಅಬ್ರಹಾಂ, ಇಸಾಕು, ಯಾಕೋಬರ ದೇವರು ಅಂತ ಹೇಳಿಕೊಳ್ಳುವುದರಲ್ಲಿ ಅವ್ರು ಎಷ್ಟು ಸ್ಥಾನದಲ್ಲಿದ್ರು ಅದು ನಮ್ಮ ಆಲೋಚನೆ. ಅವರು ದೇವರಿಗೆ ಎಷ್ಟು ಇಷ್ಟವಾದಂತ ಕಾರ್ಯಗಳು, ಉನ್ನತವಾದಂತ ಕಾರ್ಯಗಳು ಅವ್ರು ಮಾಡ್ತಾ ಇದ್ರು ನಾವು ದೇವರ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಸುಮ್ಮನೆ ದೇವರು ಎಲ್ಲರ ಬಗ್ಗೆ ಸಾಕ್ಷಿ ಹೇಳುವುದಿಲ್ಲ. ಎಲ್ಲರ ಬಗ್ಗೆ ದೇವರು ಸಾಕ್ಷಿ ಹೇಳುವುದಿಲ್ಲ. ಆತನ ಗುಣಲಕ್ಷಣಗಳು ಯಾರಲ್ಲಿ ಕಾಣಿಸಿಕೊಳ್ತಾವೋ, ಆತನ ಇಷ್ಟವಾದಂತ ಕಾರ್ಯಗಳನ್ನು ಯಾರು ಮಾಡ್ತಾರೋ ಅಂತವರನ್ನು ಏನ್ ಮಾಡ್ತಾರೆ? ಇವ್ರು ನನ್ನವರು ಅಂತೇಳಿ. ಅದಕ್ಕಾಗಿ ಇಲ್ಲಿ ಅಬ್ರಹಾಂ, ಇಸಾಕ್, ಯಾಕೋಬರ ದೇವರು ನಾನು ಅಂತ ಹೇಳುವಾಗ ಅವರ ಜೀವನ ಅದೆಷ್ಟು ಭಕ್ತಿಕರವಾಗಿತ್ತೋ ಇಲ್ಲ, ಎಷ್ಟು ನಂಬಿಗಸ್ತರಾಗಿ ದೇವರ ಮುಂದೆ ಜೀವಿಸಿದ್ದಾರೋ, ಎಷ್ಟು ಪರಿಶುದ್ಧರಾಗಿ ಅವ್ರು ಜೀವಿಸಿದ್ರು ಅದು ನಮಗೆ ಅರ್ಥವಾಗ್ತದೆ. ಅದಕ್ಕೆ ಒಂದು ಆಲೋಚನೆ ಅಂತಂದ್ರೆ, ಇವತ್ತು ನಮ್ಮ ಬಗ್ಗೆ ದೇವರು ಸಾಕ್ಷಿ ಕೊಡಬೇಕಾದ್ರೆ, ಇವರು ನನ್ನ ಮಕ್ಕಳು, ನಾನು ಇವರಿಗೆ ದೇವರಾಗಿದ್ದೇನೆ ಅಂತ ದೇವರು ಸಾಕ್ಷಿ ಕೊಡಬೇಕಾದ್ರೆ ನಮ್ಮ ಜೀವನವು ಕೂಡ
ದೇವರಿಗೆ ಇಷ್ಟವಾದಂತ ಕಾರ್ಯಗಳಲ್ಲಿ, ದೇವರ ಸ್ವಭಾವದ ಗುಣಲಕ್ಷಣಗಳಲ್ಲಿ ನಾವು ಜೀವಿಸ್ತಾ ಇದ್ದಾಗ ನಮ್ಮ ಬಗ್ಗೆ ಕೂಡ ಆತನ ಸಾಕ್ಷಿ ಹೇಳ್ತಾನೆ. ಇವರು ನನ್ನ ಮಗ, ಇವರು ನನ್ನ ಮಗಳು, ಇವರು ನನ್ನ ಮಕ್ಕಳು, ನಾನು ಇವರ ದೇವರಾಗಿದ್ದೇನಂತೇಳಿ ದೇವರು ಸಾಕ್ಷಿ ಕೊಡ್ತಾನೆ. ಆಗಿನ ಕಾಲದಲ್ಲಿ ಅಬ್ರಹಾಂ, ಇಸಾಕ್, ಯಾಕೋಬರ ಜೀವನದಿಂದ ನಾವು ಗಮನಿಸುವಂಥದ್ದು, ನಾನು ಅವರ ದೇವರಾಗಿದ್ದೇನೆ ಅಂತ ಹೇಳುವುದರಲ್ಲಿ ಅವರ ಭಕ್ತಿ, ಅವರ ನಂಬಿಕೆ, ಅವರ ಪರಿಶುದ್ಧತೆ ಅದು ಶ್ರೇಷ್ಠವಾದದ್ದು. ನೋಡಿ, ಒಂದು ಮಾತು ಓದೋಣ. ಕೀರ್ತನೆ ಭಾಗ 33ನೇ ಕೀರ್ತನೆ, 33ನೇ ಕೀರ್ತನೆಯಲ್ಲಿ ಒಂದು ಮಾತು ಓದೋಣ. 33ನೇ ಕೀರ್ತನೆ 12ನೇ ವಚನದಲ್ಲಿ, ಯಾವ ಜನರಿಗೆ ಯೆಹೋವನೇ ದೇವರಾಗಿದ್ದಾನೋ, ಯಾವ ಜನಾಂಗದವರನ್ನು ಸ್ವಕೀಯ ಜನರನ್ನಾಗಿ ಆದುಕೊಂಡಿದ್ದಾನೋ ಅವರೇ ಧನ್ಯರು ಅಂತೆ. ಏನು? ಯಾವ ಜನರಿಗೆ ಯೆಹೋವನು ದೇವರಾಗಿದ್ದಾನೋ, ಯಾವ ಜನಾಂಗದವರನ್ನು ಸ್ವಕೀಯರನ್ನಾಗಿ ಆದುಕೊಂಡಿದ್ದಾನೋ ಅವರೇ ಧನ್ಯರು. ಪ್ರಿಯರೇ, ಇಸ್ರಾಯೇಲರಿಗೆ ಯೆಹೋವನು ದೇವರಾಗಿದ್ದರಿಂದ, ಇಸ್ರಾಯೇಲಿಯರನ್ನು ಆತನು ತನ್ನ ಸ್ವಕೀಯ ಜನರನ್ನಾಗಿ ಆದುಕೊಂಡಿದ್ದರಿಂದ ಅವರು ಧನ್ಯರಾಗಿದ್ದಾರೆ. ಇವತ್ತು ನಮಗೆ ನಮಗೆ ನಮ್ಮ ದೇವರು ಆತನಾಗಿದ್ದಾಗ ನಾವು ಕೂಡ ಧನ್ಯರಾಗ್ತೇವೆ. ಮತ್ತು ಅವ್ರ ಬಗ್ಗೆ ಒಂದು ಮಾತು, ಅವರು ಧನ್ಯರು, ಅದೆಷ್ಟು ಧನ್ಯತೆ. ಮತ್ತೊಂದು ಮಾತು ನಾನು ಓದಿ ವಿಷಯಕ್ಕೆ ಬರ್ತೇನೆ. ಧರ್ಮೋಪದೇಶ ಕಾಂಡ ಪುಸ್ತಕ, ಈ ಧನ್ಯತೆ ಹೇಗೆ ಬಂತು ಅಂತೇಳಿ ಧರ್ಮೋಪದೇಶ ಕಾಂಡ ಪುಸ್ತಕ 33ನೇ ಅಧ್ಯಾಯದಲ್ಲಿ ಒಂದು ಮಾತು ಓದೋಣ. ಧರ್ಮೋಪದೇಶ ಕಾಂಡ ಪುಸ್ತಕ 33ನೇ ಅಧ್ಯಾಯ 29ನೇ ವಚನದಲ್ಲಿ ನೋಡಿ, ಇಸ್ರಾಯೇಲಿಯರೇ, ನೀವು ಎಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ. ನೋಡಿದ್ರ, ಯೆಹೋವನು ಯಾವ ಜನಾಂಗದವರಿಗೆ ದೇವರಾಗಿರ್ತಾನೋ, ಯಾವ ಜನಾಂಗವನ್ನು ತನ್ನ ಸ್ವಕೀಯ ಜನರನ್ನಾಗಿ ಆದುಕೊಳ್ಳುತ್ತಾನೋ ಅವರೇ ಧನ್ಯರು, ಅವರು ಧನ್ಯರು ಅಂತೇಳಿ. ಇಲ್ಲಿ ಇಸ್ರಾಯೇಲರೇ, ನಿಮ್ಮಷ್ಟು ಧನ್ಯರೇ ಯಾರಿದ್ದಾರೆ ಅಲ್ಲ? ಇಸ್ರಾಯೇಲರೇ, ನೀವು ಎಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ. ಎಲ್ಲಿಂದ ಬಂತು ಈ ಧನ್ಯತೆ? ಎಲ್ಲಿಂದ ಬಂತು ಈ ಭಾಗ್ಯ ಅಂತ ನಾವು ನೋಡುವಾಗ, ನೀವು ಯೆಹೋವನ ಅನುಗ್ರಹದಿಂದ ಜಯವನ್ನು ಹೊಂದಿದ್ರೆ. ಅವರ ಶಕ್ತಿ, ಅವರ ಸಾಮರ್ಥ್ಯದಿಂದ ಅಲ್ಲ ಪ್ರಿಯರೇ. ದೇವರು ಅವರನ್ನು ಆರಿಸಿಕೊಂಡು, ದೇವರು ಅವರನ್ನು ಸ್ವಕೀಯ ಜನರನ್ನಾಗಿ ಆದುಕೊಂಡಿದ್ದರಿಂದ ಅವರು ಧನ್ಯರಾಗಿದ್ದಾರೆ. ಅದಕ್ಕಾಗಿ ಯೆಹೋವನ ಅನುಗ್ರಹದಿಂದ ಜಯವನ್ನು ಹೊಂದಿದವರು, ಆತನೇ ನಿಮ್ಮನ್ನು ಕಾಯುವ ಡಾಲು, ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯೂ ಆಗಿದ್ದಾನೆ. ನೋಡ್ರ, ಯಾವ ಜನಾಂಗದವರಿಗೆ ಯೆಹೋವನು ದೇವರಾಗಿದ್ದಾನೆ ಅವರು ಧನ್ಯರು. ಅವರ ಗೌರವವನ್ನು ಕಾಪಾಡುವ ಕತ್ತಿಯು ಡಾಲು ಆತನಾಗಿದ್ದಾನೆ. ಕಾಯುವಂತ ಡಾಲು, ಗೌರವವನ್ನು ಕಾಪಾಡುವಂತ ಕತ್ತಿ. ಯೆಹೋವನ ಅನುಗ್ರಹದಿಂದಲೇ ಅವರೇನಾಗಿದ್ದಾರೆ, ಈ ಧನ್ಯತೆಯನ್ನು, ಈ ಭಾಗ್ಯವನ್ನು ಅವರು ಪಡ್ಕೊಂಡಿದ್ದಾರೆ. ಅದಕ್ಕಾಗಿ ಪ್ರಿಯರೇ, ಇದರಲ್ಲಿ ಕೂಡ ಒಂದು ಆಲೋಚನೆ ಏನಂತಂದ್ರೆ, ಇಷ್ಟು ಧನ್ಯತೆ, ಇಷ್ಟು ಭಾಗ್ಯವು ನಾವು ಪಡ್ಕೊಳ್ಬೇಕಾದ್ರೆ ದೇವರು ನಮ್ಮ ದೇವರಾಗಿರ್ಬೇಕು. ನಾವು ಹೇಳ್ಕೊಳ್ತೇವೆ ನಾವು ಯೇಸು ಸ್ವಾಮಿ ಮಕ್ಕಳು ಅಂತೇಳಿ, ನಾವು ಹೇಳಿಕೊಳ್ತೇವೆ ನಾವು ಕೂಡ ಕ್ರೈಸ್ತರೇ ಅಂತೇಳಿ. ಅದು ದೇವರು ನಮ್ಮ ಬಗ್ಗೆ ಆ ರೀತಿಯ ಸಾಕ್ಷಿ ಕೊಡ್ತಾ ಇದ್ದಾನ? ದೇವರು ಇವರು ನನ್ನ ಮಕ್ಕಳು, ನಾನು ಇವರಿಗೆ ದೇವರಾಗಿದ್ದೇನೆ ಅಂತೇಳಿ ಆತನ ಹೇಳುವುದರಿಂದ ಅದೇ ಶ್ರೇಷ್ಠವಾದಂತ ಭಾಗ್ಯ. ಆ ರೀತಿಯಾಗಿ ಹೇಳಬೇಕಾದ್ರೆ, ಆ ರೀತಿಯಾಗಿ ಆತನ ಸಾಕ್ಷಿ ಕೊಡ್ಬೇಕಾದ್ರೆ ನಮ್ಮಲ್ಲಿ ಅಂತ ಕ್ವಾಲಿಫಿಕೇಶನ್, ದೇವರ ಮೆಚ್ಚುವಂತ ಗುಣ, ದೇವರ ಮೆಚ್ಚುವಂತ ಕ್ವಾಲಿಫಿಕೇಶನ್, ಆದ್ರೆ ಇಷ್ಟವಾದಂತ ಕಾರ್ಯಗಳು ನಮ್ಮಲ್ಲಿರುವಾಗ ನಾವು ಧನ್ಯರಾಗ್ತೇವೆ. ಅಬ್ರಹಾಮನ ವಿಷಯದಲ್ಲಿ ದೇವರು ಅಪೇಕ್ಷೆ ಏನಂತಂದ್ರೆ, ನಾನು ನಿಮಗೆ ದೇವರಾಗಿರ್ತೇನೆ. ಯಾಕೆ? ಅವರ ಭಕ್ತಿ, ಅವರ ನಂಬಿಕೆ ಅಲ್ಲ, ಅವರ ಪರಿಶುದ್ಧತೆ, ಅವರ ಕಾರ್ಯಗಳು, ಅವರ ವಿಧೇಯತ್ವ, ಅಬ್ರಹಾಮನಲ್ಲಿ ಅದೆಲ್ಲವನ್ನು ದೇವರು ನೋಡಿದ್ದರಿಂದ ನಾನೇನಾಗ್ತೇನೆ, ನಿಮ್ಮ ದೇವರಾಗಿರ್ತೇನೆ. ಅದಕ್ಕಾಗಿ ದೇವರು ಅವರ ದೇವರು ಅಂತೇಳಿ ಕರೆಯಲ್ಪಡುವುದರಲ್ಲಿ ಆತನು ಸಂತೋಷ ಪಟ್ಟಿದ್ದಾನೆ. ಅದಕ್ಕಾಗಿ ಪ್ರಿಯರೇ, ದೇವರು ಯಾರೊಂದಿಗೆ ಇರ್ತಾನೆ ಅಂತ ಒಂದು 3 ವಿಷಯಗಳನ್ನ ನಾನು ಸರಳವಾಗಿ ತಿಳಿಸಿ ಆಮೇಲೆ ವಿಷಯಕ್ಕೆ ಬರ್ತೇನೆ. ದೇವರು ಯಾರೊಂದಿಗೆ ಇರ್ತಾನೆ, ಯಾರನ್ನು ತನ್ನ ಜನರನ್ನಾಗಿ, ತನ್ನ ಮಕ್ಕಳನ್ನಾಗಿ ಆತನ ಅಂಗೀಕರಿಸಿಕೊಳ್ಳುತ್ತಾನೆ ಅಂತೇಳಿ ನಾವು ಗಮನಿಸುವಾಗ, ಮೊದಲನೇದು, ಈಗ ಅಬ್ರಹಾಮನನ್ನು ಕರೆದಾಗ ಅಬ್ರಹಾಮನು ಏನವಾಗಿದ್ದಾನೆ, ದೇವರ ಮಾತಿಗೆ ವಿಧೇಯತನ್ನು ತೋರಿಸಿ, 12ನೇ ಅಧ್ಯಾಯದಲ್ಲಿ ಓದ್ತೀವಿ, ದೇವರ ಮಾತಿಗೆ ವಿಧೇಯತನ್ನು ತೋರಿಸಿ ನಂಬಿಕೆಯಿಂದ ಆತನು ಹೊರಟು ಹೋದದ್ದರಿಂದ,
ಅಂದ್ರೆ ದೇವರ ವಿಷಯದಲ್ಲಿ ಆತನು ವಿವೇಕವನ್ನು ತೋರಿಸಿದ್ದರಿಂದ, ಇಲ್ಲ ದೇವರ ವಿಷಯದಲ್ಲಿ ನಂಬಿಕೆಯನ್ನು ವ್ಯಕ್ತಪಡಿಸಿದ್ದರಿಂದ ನಾನು ನಿನ್ನೊಂದಿಗಿರ್ತೇನೆ, ನಾನು ನಿನಗೆ ದೇವರಾಗಿರ್ತೇನೆ ಅಂತ ಹೇಳಿ ದೇವರು ಹೇಳಿದ್ದಾನೆ. ದೇವರು ಯಾರೊಂದಿಗೆ ಇರ್ತಾನಂದ್ರೆ ತನ್ನ ಮಾತನ್ನು ಕೇಳುವಂತವರ ಸಂಗಡ. ಯಾರು ತನ್ನ ಮಾತಿಗೆ ವಿಧೇಯತೆಯನ್ನು ತೋರಿಸಿ ತಾನು ಹೇಳಿದ ಪ್ರಕಾರ ಯಾರು ಜೀವಿಸ್ಲಿಕ್ಕೆ ಮನಸ್ಸು ಮಾಡ್ತಾರೋ ಅವರೊಂದಿಗೆ ದೇವರು ಇರ್ತಾನೆ. ನಾನು ಅವರ ದೇವರು ಅಂತ ಹೇಳ್ಕೊಳ್ಳಿಕ್ಕೆ ಆತನ ಇಷ್ಟವುಳ್ಳವನಾಗಿರ್ತಾನೆ. ಮಾತು ಕೇಳದೆ ಇಷ್ಟ ಬಂದ ಹಾಗೆ ಜೀವಿಸುವಂತವ್ರ ಸಂಗಡ ದೇವರು ಇರುವುದಿಲ್ಲ, ಮತ್ತು ಅವರ ಬಗ್ಗೆ ದೇವರು ಕೂಡ ಒಳ್ಳೆ ಸಾಕ್ಷಿ ಹೇಳುವುದಿಲ್ಲ. ಅದಕ್ಕಾಗಿ ದೇವರು ಯಾರೊಂದಿಗೆ ಇರ್ತಾನೆ, ಯಾರು ದೇವರಾಗಿರ್ತಾನೆ ಅಂದ್ರೆ ಆತನ ಮಾತನ್ನು ಕೇಳಿ ನಂಬಿಕೆಯಿಂದ ವಿಧೇಯತ್ವದಿಂದ ಮುಂದೆ ಹೋಗುವಂತವ್ರು. ಒಂದು ಮಾತು ಓದೋಣ ನೋಡಿ. ಯೆಶಾಯನ ಪ್ರವಾದನ ಗ್ರಂಥ, ಯೆಶಾಯನ ಪ್ರವಾದನ ಗ್ರಂಥ ಮೊದಲು 66ನೇ ಅಧ್ಯಾಯ 2ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತ್ತು, ಹೌದು, ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವವನು ಎಂತವನೆಂದರೆ, ಇಲ್ಲಿ ದೇವರು ತನ್ನ ಶಕ್ತಿಯನ್ನು ತೋರ್ಪಡಿಸಿ ಇಡೀ ಸೃಷ್ಟಿಯನ್ನು ನನ್ನ ಕೈಯೇ ನಿರ್ಮಿಸಿತ್ತು ಅಂತೇಳಿ ತನ್ನ ಶಕ್ತಿಯನ್ನು ತೋರ್ಪಡಿಸಿ ತನ್ನ ಶಕ್ತಿಯನ್ನು ಪ್ರಕಟಿಸಿ ಆತ ಹೇಳುವಂತ ಮಾತು, ನಾನು ಕಟಾಕ್ಷಿಸುವಂತವನು ಎಂತವನೆಂದರೆ, ನಾನು ಮೆಚ್ಚುವಂತವ ಅಂತ ಹೇಳ್ಬೋದು, ಇಲ್ಲ ನಾನು ಇರುವಂತವನು, ನಾನು ಯಾರೊಂದಿಗೆ ಇರ್ತೀನ ಅಂತ ಹೇಳ್ಬೋದು. ನಾನು ಕಟಾಕ್ಷಿಸುವವನು ಎಂತವನೆಂದರೆ ದೀನನು, ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ. ದೇವರು ಯಾರೊಂದಿಗಿರ್ತಾನೆ? ದೇವರು ಯಾರಿಗೆ ದೇವರಾಗಿರ್ತಾನಂದ್ರೆ ದೀನ ಮನಸ್ಸುಳ್ಳಂತವನು, ದೀನನು ಮತ್ತು ಮನಮುರಿದಂತವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ. ಎರಡನೇ ವಿಷಯ ಏನಂತಂದ್ರೆ ಎಲ್ಲ ವಿಷಯಗಳಲ್ಲಿ ತಮ್ಮನ್ನು ತಾವು ತಗ್ಗಿಸ್ಕೊಂಡು ಜೀವಿಸ್ತಾರಲ್ಲ ಅವರ ಸಂಗಡ ದೇವರಿರ್ತಾನೆ. ಮೊದಲೇನು ಮಾತನ್ನು ಕೇಳಿ ಮಾತಿಗೆ ಭಯಪಟ್ಟು ನಂಬಿಕೆ ವಿಧೇಯತ್ವ ಯಾರು ತೋರಿಸ್ತಾರೋ ಅವರೊಂದಿಗೆ ಇರ್ತಾನೆ, ಅವರ ದೇವರಾಗಿ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತಾನೆ. ಎರಡನೇದಾಗಿ ಎಲ್ಲ ವಿಷಯಗಳ ದೀನನಾಗಿ ಮನಮುರಿದವನಾಗಿ ದೀನತ್ವದಲ್ಲಿರುವಾಗ ದೇವರು ಅವರೊಂದಿಗೆ ಇರ್ತಾನೆ. ಮತ್ತೆ ಇನ್ನೊಂದು ಮಾತು ಓದ ನೋಡಿ, 57ನೇ ಅಧ್ಯಾಯ, ಅದೇ ಯೆಶಾಯನ ಪ್ರವಾದನ ಗ್ರಂಥ 57ನೇ ಅಧ್ಯಾಯ, ದೇವರು ಯಾರೊಂದಿಗೆ ಇರ್ತಾನಂತೇಳಿ, ಯಾರು ದೇವರಾಗಿರ್ತಾನಂತೇಳಿ ಒಂದು ಮಾತು. 57ನೇ ಅಧ್ಯಾಯ 15ನೇ ವಚನ ನಾನು ಓದ್ತಾ ಇದ್ದೀನಿ. ಸದವನ್ನು ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಈಗನ್ನುತ್ತಾನೆ. ಇಲ್ಲಿ ಕೂಡ ತನ್ನ ಸ್ಥಾನ, ತನ್ನ ಆ ಪ್ರಭಾವವನ್ನು ತಿಳಿಪಡಿಸಿ, ಸದವನ್ನು ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಈಗನ್ನುತ್ತಾನೆ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ಮನನೊಂದಿಗೆ ಇದ್ದುಕೊಂಡು. ಯಾರೊಂದಿಗೆ ಇರ್ತಾನೆ? ಆತನ ಸ್ಥಾನ ಪರಲೋಕ, ಶಾಶ್ವತ ಲೋಕ ಅಲ್ಲ, ಉನ್ನತವಾದಂತ ಲೋಕ, ಅದರಲ್ಲಿ ನಿತ್ಯ ನಿವಾಸಿ. ಆದ್ರೆ ಈ ಭೂಲೋಕದಲ್ಲಿ ಯಾರೊಂದಿಗೆ ಇರ್ತಾನೆ? ನಾನು ಜಜ್ಜಿ ಹೋದ ದೀನ ಮನನೊಂದಿಗೆ ಇದ್ದುಕೊಂಡು, ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ. ದೇವರು ಯಾರೊಂದಿಗೆ ಇರ್ತಾನಂದ್ರೆ, ಯಾರು ದೇವರಾಗಿ ಆತನ ಇರ್ತಾನಂದ್ರೆ ಮಾತಿಗೆ ಭಯಪಡುವಂತವ್ರು, ಇಲ್ಲ ಮಾತಿಗೆ ವಿಧೇಯತೆ ತೋರಿಸುವಂತವ್ರು ಅವರೊಂದಿಗೆ ಇರ್ತಾರೆ. ಎರಡು, ಎಲ್ಲಾ ವಿಷಯಗಳಲ್ಲಿ ತಮ್ಮನ್ನು ತಾವು ತಗ್ಗಿಸ್ಕೊಂಡು ಜೀವಿಸುವವರ ಸಂಗಡ ದೇವರಿರ್ತಾನೆ, ಅವರ ದೇವರಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾನೆ. ಮೂರನೇದಾಗಿ ಈ ಲೋಕವನ್ನು ಪ್ರೀತಿಸದೆ ಪ್ರತ್ಯೇಕವಾಗಿ ಯಾರು ಜೀವಿಸ್ತಾ ಇರ್ತಾರೋ ಅವರೊಂದಿಗೆ ಇರ್ತಾನೆ, ಅವರ ದೇವರಾಗಿ ಹೇಳ್ಕೊಳ್ಳಿಕ್ಕೆ ಇಷ್ಟವುಳ್ಳವನಾಗ್ತಾನೆ. ಲೋಕವನ್ನು ಪ್ರೀತಿಸದೆ ಪ್ರತ್ಯೇಕವಾಗಿ ಜೀವಿಸುವಂತವ್ರು ಅವರೊಂದಿಗೆ ಇರ್ತಾನೆ, ಪರಿಶುದ್ಧರಾಗಿ ಜೀವಿಸುವಂತವ್ರಿಗೆ ಇರ್ತಾನೆ. ಇಸ್ರಾಯೇಲ್ ಒಂದು ಹೆಸರಿದೆ, ಅರಣ್ಯಕಾಂಡ ಪುಸ್ತಕದಲ್ಲಿ ಏನೋ ನಾನು ಓದಿದ ನೆನಪಿದೆ. ಅಗೋ ಒಂಟಿಗೆಯಾಗಿದ್ದಂತ ಜನಾಂಗವು, ಇಸ್ರಾಯೇಲ್ಗೆ ಇರುವಂತ ಹೆಸರು ಅಂತಂದ್ರೆ ಅಗೋ ಲೋಕದಲ್ಲಿ ಒಂಟಿಗೆ ಆಗಿರುವಂತ ಜನಾಂಗ ಅಂತೇಳಿ ಅವ್ರಿಗೆ ಹೆಸರು. ಅದು ಎಲ್ಲರೊಂದಿಗೆ ಮಿಂಗಲಾಗುವುದಿಲ್ಲ. ಇಸ್ರಾಯೇಲ್ ನೀವು ಎಲ್ಲೇ ಹೋದ್ರು ಕೂಡ ಅವರು ಪ್ರತ್ಯೇಕವಾಗಿರ್ತಾರೆ. ಯಾವ ಪಟ್ಟಣಕ್ಕೆ ಹೋದ್ರು, ಯಾವ ದೇಶಕ್ಕೆ ಹೋದ್ರು ಅವರು ಪ್ರತ್ಯೇಕವಾಗಿ ಜೀವಿಸುವಂತವರು ಇಸ್ರಾಯೇಲ್ ಜನಾಂಗ. ಅದಕ್ಕಾಗಿ ಯಾರು ಪ್ರತ್ಯೇಕವಾಗಿ ಲೋಕವನ್ನು ಪ್ರೀತಿಸದೆ, ಲೋಕದ ಕಾರ್ಯಗಳನ್ನು ಪ್ರೀತಿಸದೆ ಪ್ರತ್ಯೇಕವಾಗಿ ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಇಷ್ಟಪಡ್ತಾರೋ ಅವರೊಂದಿಗೆ ದೇವರು ಇರ್ತಾನೆ ಅಂತೇಳಿ ವಾಕ್ಯದಲ್ಲಿ ಗಮನಿಸ್ತೀವಿ. ಮತ್ತು ಒಂದು ಮಾತು ಓದ್ತೀವಿ ನೋಡಿ, ಎಸ್ತೇರಳ ಪುಸ್ತಕ 3ನೇ ಅಧ್ಯಾಯದಲ್ಲಿ ಹಾಮಾನನು ಅಹಷ್ವೇರೋಷನೊಂದಿಗೆ ಮಾತಾಡುವಂತ ಒಂದು ಮಾತು, ಇಸ್ರಾಯೇಲ್ ಬಗ್ಗೆ, ಯೋಧ ಜನಾಂಗದ ಬಗ್ಗೆ
ಆತನ ಹೇಳುವಂತ ಒಂದು ಮಾತನ್ನ ಓದಿ ನಾನು ವಿಷಯಕ್ಕೆ ಬರ್ತೇನೆ. ಹಾಮಾನನು 3ನೇ 8ನೇ ವಚನ. ಹಾಮಾನನು ಅರಸನಾದ ಅಹೇಶ್ವರೋಷನಿಗೆ, ನಿನ್ನ ರಾಜ್ಯದ ಎಲ್ಲಾ ಸಂಸ್ಥಾನಗಳಲ್ಲಿ ಒಂದು ಜನಾಂಗವಿರುತ್ತದೆ, ಅದು ಇತರ ಜನಾಂಗಗಳವರ ಮಧ್ಯದಲ್ಲಿ ಹರಡಿದ್ದರೂ ಅವರಿಂದ ಪ್ರತ್ಯೇಕವಾಗಿಯೇ ಇರ್ತದೆ. ಒಬ್ಬ ಶತ್ರುವು, ಹಾಮಾನನು ಯೆಹೂದ್ಯರ ಶತ್ರುವು. ಅವನು ಹೇಳುವಂತ ಮಾತು ನೋಡ್ರಿ, ನಿನ್ನ ಸಂಸ್ಥಾನಗಳಲ್ಲಿ ನಿನ್ನ ರಾಜ್ಯದ ಎಲ್ಲಾ ಸಂಸ್ಥಾನಗಳಲ್ಲಿ ಒಂದು ಜನಾಂಗವಿರ್ತದೆ, ಅದು ಇತರ ಜನಾಂಗಗಳವರ ಮಧ್ಯದಲ್ಲಿ ಹರಡಿಕೊಂಡಿದ್ದರೂ ಅವರಿಂದ ಪ್ರತ್ಯೇಕವಾಗಿಯೇ ಇರುತ್ತದೆ. ಆ ಜನಾಂಗದವರ ನಿಯಮಗಳು ಇತರ ಎಲ್ಲಾ ಜನಾಂಗಗಳವರ ನಿಯಮಗಳಿಗೆ ಬೇರೆಯಾಗಿರುತ್ತವೆ. ವೈರಿ ಹೇಳುವಂತ ಮಾತು. ಯಹೂದ್ಯ ಜನಾಂಗದವರು, ಇಲ್ಲ ಅಬ್ರಹಾಮನ ಸಂತತಿಯವರು, ಇಸ್ರಾಯೇಲ್ ಜನಾಂಗದವರು, ಅವರು ಎಲ್ಲೇ ಇದ್ರು ಕೂಡ ಅವರು ಪ್ರತ್ಯೇಕವಾಗಿರುವಂತದ್ದು. ಅವರ ನಿಯಮಗಳ ಪ್ರತ್ಯೇಕವಾಗಿರ್ತವೆ, ಅವರ ಕ್ರಮಗಳ ಪ್ರತ್ಯೇಕವಾಗಿರ್ತವೆ. ಅದಕ್ಕಾಗಿ ಯಾರು ಪ್ರತ್ಯೇಕವಾಗಿ ಜೀವಿಸ್ತಾರೋ, ಲೋಕದೊಂದಿಗೆ ಸೇರಿ ಇಜ್ಜೋಡಾಗದೆ, ಲೋಹದ ವ್ಯವಹಾರಗಳಲ್ಲಿ ಮುಳುಗಿ ಹೋಗದೆ ಪ್ರತ್ಯೇಕವಾಗಿ ಜೀವಿಸ್ತಾ ಇದ್ದಾರೋ ಅವರೊಂದಿಗೆ ದೇವರಿರ್ತಾನೆ. ಅವರ ದೇವರಂತ ಹೇಳ್ಕೊಳ್ಳಿಕ್ಕೆ ಆತನ ಇಷ್ಟಪಡ್ತಾನೆ. ನಾನು 3 ವಿಷಯ ಇದೆ, ಯಾರೊಂದಿಗೆ ದೇವರು ಇರ್ತಾನೆ ಅಂತೆ, ಇಲ್ಲ ಯಾರು ದೇವರಂತ ಹೇಳ್ಕೊಳ್ತಾನೆ ಅಂದ್ರೆ 3 ವಿಷಯ. ದೇವರ ಮಾತಿಗೆ ಭಯಪಟ್ಟು ವಿಧೇಯತೆ ತೋರಿಸುವವರೊಂದಿಗೆ ಇರ್ತಾನೆ. ಎಲ್ಲಾ ವಿಷಯಗಳಲ್ಲಿ ತಮ್ಮನ್ನು ತಾವು ತಗ್ಗಿಸ್ಕೊಳ್ತಾರಲ್ಲ ಅವರೊಂದಿಗೆ ಇರ್ತಾನೆ. 3ನೇದಾಗಿ ಲೋಕವನ್ನು ಪ್ರೀತಿಸದೆ ಪ್ರತ್ಯೇಕವಾಗಿ ಜೀವಿಸುವಂತವರ ಸಂಗಡ ಇರ್ತದೆ. ಈಗ ನಾನು ಅಬ್ರಹಾಮ್, ಇಸಾಕ್, ಯಾಕೋಬ ದೇವರಂತ ಹೇಳಿದಾಗ ಇವರಲ್ಲಿ ಈ ಗುಣಗಳಿತ್ತ ಇಲ್ವಾ? ದೇವರ ಆ ರೀತಿ ಹೇಳಿದ್ದರಿಂದ ಏನು, ಇವರು ದೇವರ ಮಾತಿಗೆ ವಿಧೇಯತೆ ತೋರಿಸುವಂತವ್ರು, ದೇವರ ಮಾತಿಗೆ ಭಯಪಡುವಂತವ್ರು, ಎಲ್ಲಾ ವಿಷಯಗಳಲ್ಲಿ ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವಂತವ್ರು, ಮತ್ತು ಎಲ್ಲಿಗೂ ಹೋದ್ರು ಕೂಡ ಒಂದು ಪ್ರತ್ಯೇಕವಾದಂತಹ ಜೀವನವನ್ನು ಜೀವಿಸುವಂತವರು ಇವರಾಗಿದ್ದಾರೆ. ಅದಕ್ಕಾಗಿ ದೇವರು ಹೇಳ್ತಾನೆ, ನಾನು ಅವರ ದೇವರಾಗಿದ್ದೇನೆ. ದೇವರ ಅಪೇಕ್ಷೆ ನೋಡಿ, ನಾನು ಅಬ್ರಹಾಮ್, ಇಸಾಕ್, ಯಾಕೋಬರ ದೇವರು. ಆ ರೀತಿಯಾಗಿ ಹೇಳಿಕೊಳ್ಳುವುದರಲ್ಲಿ ಆತನು ನಾಚಿಕೆ ಪಡುವುದಿಲ್ಲ. ನೋಡಿ, ಇಬ್ರಿಯರ ಪುಸ್ತಕದಲ್ಲಿ ಇಬ್ರಿಯರು ಬರೆದ ಪತ್ರಿಕೆ ಒಂದು ಮಾತು ಓದೋಣ. ಇಬ್ರಿಯರ ಪತ್ರಿಕೆ 11ನೇ ಅಧ್ಯಾಯ 16ನೇ ವಚನ ಓದ್ತಾ ಇದ್ ನೋಡಿ. 16ನೇ ವಚನ. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು ಆದದ್ದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ನೋಡಿದ್ರೆ ಪ್ರಿಯ, ಎಷ್ಟು ಸ್ಪಷ್ಟವಾಗಿ ದೇವರ ವಾಕ್ಯ ನಾವು ಗಮನಿಸ್ತೇವೆ. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು ಆದದ್ದರಿಂದ ಅಲ್ವಾ, ಅವರ ಕ್ವಾಲಿಫಿಕೇಶನ್, ಅವರ ನಿರೀಕ್ಷೆ, ಅವರ ನಂಬಿಕೆಯನ್ನು ದೇವರು ವ್ಯಕ್ತಪಡಿಸ್ತಾರೆ. ಆದದ್ರಿಂದ ಅಂದ್ರೆ ಅವರು ಉತ್ತಮ ದೇಶವನ್ನು, ಲೋಕದಲ್ಲಿ ಸೇರದೆ ಪ್ರತ್ಯೇಕವಾಗಿ ಜೀವಿಸಲಿಕ್ಕೂ ಪರಲೋಕ ರಾಜ್ಯದ ಒಂದು ನಿರೀಕ್ಷೆ ಉಳ್ಳವರಾದದ್ದರಿಂದ ದೇವರು ಹೇಳ್ತಾನೆ, ಆದದ್ರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ, ಅವರ ದೇವರಂದ್ರೆ ಅಬ್ರಹಾಮ್, ಇಸಾಕ್, ಯಾಕೋಬರ ದೇವರು ಎನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾರೆ. ದೇವರು ನಾಚಿಕೆ ಪಡುವುದಿಲ್ಲ. ನಾನು ಇವರ ದೇವರಂತ ಹೇಳ್ಕೊಳ್ಳೋದಕ್ಕೆ ದೇವರು ನಾಚಿಕೆ ಪಡಲಿಲ್ಲ. ಇವತ್ತು ನನ್ನ ವಿಷಯದಲ್ಲಿ, ನಿಮ್ಮ ವಿಷಯದಲ್ಲಿ ದೇವರು ಈ ರೀತಿಯಾಗಿ ಸಾಕ್ಷಿ ಕೊಟ್ರೆ ಅದಕ್ಕಿಂತ ದೊಡ್ಡ ಮಾತು, ಅದಕ್ಕಿಂತ ಶ್ರೇಷ್ಠವಂತ ಆಶೀರ್ವಾದ ಈ ಲೋಕದಲ್ಲಿ ಏನಿಲ್ಲ. ಆದ್ರೆ ದೇವರ ಅಪೇಕ್ಷೆ ಏನಂತಂದ್ರೆ ಯಾವಾಗಲೂ ನಮ್ಮ ಸಂಗಡ ಇರಬೇಕು, ನಮ್ಮೊಂದಿಗೆ ಇರಬೇಕು, ನಾನು ಇವ್ರಿಗೆ ದೇವರಾಗಿರ್ಬೇಕಂತೇಳಿ ಆತನ ಇಷ್ಟಪಡ್ತಾನೆ. ಆದ್ರೆ ನಾವೇನ್ ಮಾಡ್ತೇವೆ? ನಮ್ಮದೇ ಆದಂತ ಕಾರ್ಯಗಳಲ್ಲಿ, ಆಲೋಚನೆಗಳಲ್ಲಿ, ಇಚ್ಛೆಗಳಲ್ಲಿ, ಆಶಾಪಾಶಗಳಲ್ಲಿ ಬಿದ್ದು ನಾವು ದೇವರಿಗೆ ದೂರಸ್ಥರಾಗ್ತೇವೆ. ಆದ್ರೆ ಪ್ರಿಯರೇ, ಇಲ್ಲಿ ದೇವರು ಹೇಳುವಂತ ಮಾತು ಅವರ ದೇವರು ಅಂತ ಹೇಳಿಕೊಳ್ಳುವುದರಲ್ಲಿ, ಕರೆಸಲ್ಪಡುವುದರಲ್ಲಿ ಆತನು ನಾಚಿಕೊಳ್ಳುವುದಿಲ್ಲ. ಯಾಕಂದ್ರೆ ಒಂದು 3 ವಿಷಯ ತಿಳಿಸ್ತೇನೆ ಅಲ್ಲೇ. ದೇವರು ಯಾಕೆ ಈ ಮಾತು ಹೇಳಿದ್ರೆ ಅಂದ್ರೆ, ಆದದ್ರ ದೇವರು ಅವರ ದೇವರು ಎನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ಯಾಕಂತಂದ್ರೆ 8ನೇ ವಚನದಲ್ಲಿ ನೋಡಿ, 8ನೇ ವಚನದಲ್ಲಿ ಅಬ್ರಹಾಮನ ಅಚಂಚಲವಾದಂತ ಒಂದು ನಂಬಿಕೆ ನಾವು ನೋಡ್ತೇವೆ. ದೇವರು ಯಾರೊಂದಿಗೆ ಇರ್ತಾನೆ? ನಾನು ಮೊದಲೇ ಹೇಳಿದ್ದೆ, ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸಿ ದೇವರ ಮಾತಿಗೆ ಭಯಪಡುವವರ ಸಂಗಡ ದೇವರು ಇರ್ತಾನೆ, ಅವ್ರ ದೇವರಾಗಿರ್ತಾನೆ. ನೋಡಿ, ಅದಕ್ಕಾಗಿ 8ನೇ ವಚನದಲ್ಲಿ ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟು. ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ಯಾವ ದೇಶಕ್ಕೆ ಹೋಗ್ಬೇಕು ಗೊತ್ತಿಲ್ಲ, ಆ ಸ್ಥಳ ಹೇಗಿರ್ತದ ಗೊತ್ತಿಲ್ಲ. ಆದ್ರೆ ಕರದಾತನ ಮೇಲೆ ನಂಬಿಕೆ ಇಟ್ಟ, ಕರದಾತನ ಮಾತನ್ನು ಕೇಳಿಸಿಕೊಂಡ, ನಂಬಿಕೆಯಿಂದಲೇ
ಆತನ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ಅದು ಹೊರಟು ಹೋಗ್ತಾನೆ. ಹೋಗಂದ್ರೆ ಹೋಗ್ತಾ ಇದ್ದಾನೆ ಅಷ್ಟೇ. ನಾವು ಆದರೆ ಎಷ್ಟು ಪ್ರಶ್ನೆಗಳು ಕೇಳ್ತೀವಲ್ಲ, ತುಂಬಾ ಪ್ರಶ್ನೆಗಳು ಕೇಳ್ತೀವಿ. ಒಂದು ಪ್ರಾಂತ್ಯಕ್ಕೆ, ಒಂದು ಊರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಅಬ್ರಹಾಮನ ಅಚಂಚಲವಾದಂತ ಒಂದು ನಂಬಿಕೆ ಮತ್ತು ನಂಬಿಕೆಗೆ ವಿಶ್ವಾಸಗಳಿಗೆ ತಂದೆ ಅಂತ ಕೂಡ ಹೆಸರು ಬಂತ ಅಬ್ರಹಾಮಿಗೆ. ರೋಮಪತ್ರಿಕೆ 4ನೇ ಓದ್ತೀವಿ, ವಿಶ್ವಾಸಿಗಳಾದ ತಂದೆ. ಕಾರಣ ಅಚಂಚಲವಾದಂತ ನಂಬಿಕೆ ಇದ್ದದ್ರಿಂದ ದೇವರು ನಾಚಿಕೆ ಪಡಲಿಲ್ಲ. ನಾನು ಅಬ್ರಹಾಮ ದೇವರು ಅಂತ ಹೇಳ್ಕೊಳ್ಳಿಕ್ಕೆ ದೇವರು ನಾಚಿಕೆ ಪಡುವುದಿಲ್ಲ. ಎರಡನೇ ವಿಷಯ ಅಚಂಚಲವಾದ ನಂಬಿಕೆ. ಎರಡನೇ ವಿಷಯ ನೋಡಿ 9ನೇ ವಚನ. ನಂಬಿಕೆಯಿಂದಲೇ ಅವನು ವಾಗ್ದಾತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಇಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದನು. ಎರಡನೇ ವಿಷಯ ಏನಂತಂದ್ರೆ, ದೇವರ ಅವರ ವಿಷಯದಲ್ಲಿ ಹೇಳ್ಕೊಳ್ಳಿಕ್ಕೆ ಯಾಕೆ ನಾಚಿಕೆ ಪಡಲಿಲ್ಲ ಅಂದ್ರೆ, ಅವರು ವಾಗ್ದಾನ ದೇಶಕ್ಕೆ ಬಂದಿದ್ರು ಕೂಡ, ದೇವರು ವಾಗ್ದಾನ ಮಾಡಿದಂತ ಆ ದೇಶಕ್ಕೆ ಬಂದಿದ್ರು ಕೂಡ ಆ ದೇಶದಲ್ಲಿ ಹೇಗಿದ್ದಾರೆ, ನಾವು ಪರದೇಶಸ್ಥರು, ಅನ್ಯ ದೇಶದಲ್ಲಿ ಇದ್ದವರಂತೆ ಡೇರೆಗಳಲ್ಲಿ ಅವರು ವಾಸ ಮಾಡ್ತಾ ಬಂದರು. ನಾವು ಪರದೇಶಸ್ಥರು, ನಾವು ಯಾತ್ರಿಕರು, ಪ್ರವಾಸಿಗರಂತೇಳಿ ಆ ದೇಶದಲ್ಲಿ ಅವರು ವಾಸ ಮಾಡ್ತಾರೆ. ಅಂದ್ರೆ ಒಂದು ಪ್ರತ್ಯೇಕತೆ, ಒಂದು ಪರಿಶುದ್ಧತೆಯನ್ನು ಅವರಲ್ಲಿ ವ್ಯಕ್ತಪಡಿಸಿರುವಂತದ್ದು. ಒಬ್ಬ ಅನ್ಯರ, ನಾವಾದ್ರೇನು ದೇವರು ನಮಗೆ ಸ್ವಾಸ್ಥ್ಯ ವಾಗ್ದಾನ ಮಾಡಿದ್ರೆ ಇದು ನನ್ನದು, ಇದು ನಮ್ಮ ದೇಶ ಅಂತ ನಾವು ಹೇಳ್ತೀವಿ. ಆದ್ರೆ ಇಲ್ಲಿ ಇವರು ಮಾತ್ರ ಆ ದೇಶದಲ್ಲಿ ಅವರು ಸಂಚರಿಸಿದ್ರು, ನೋಡಿದ್ರು ಕೂಡ ಯಾವ ರೀತಿಯಾಗಿ ಜೀವಿಸಿದ್ದಾರೆ ಅಂದ್ರೆ, ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ, ಇದು ನಮ್ಮದಲ್ಲ, ಇದು ನಮಗೆ ದೇವರೇ, ಇದು ನಿಮ್ಮದೇ ದೇಶ, ನಾನು ನಿಮಗೆ ಶಾಶ್ವತ ಸ್ವಾಸ್ಥ್ಯವಾಗಿ ನಿಮಗೆ ಕೊಡ್ತೀನಿ ಅಂತ ಹೇಳಿ ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯದಲ್ಲಿ ಓದಿದ್ದೇವೆ, 8ನೇ ವಚನದಲ್ಲಿ. ಇದು ನಿಮ್ಮದೇ ದೇಶ. ಆದ್ರೂ ಕೂಡ ಆ ದೇಶದಲ್ಲಿ ಅವರು ಹೇಗಿದ್ದಾರೆ, ಇದು ನಮ್ಮದಲ್ಲ, ನಾವು ಪರದೇಶಸ್ಥರು, ನಾವು ಮತ್ತೊಂದು ದೇಶಕ್ಕಾಗಿ ಅವರು ನಿರೀಕ್ಷೆ ಉಳ್ಳವರಾಗಿ, ಅವರು ಪರದೇಶಸ್ಥರಾಗಿ ಅಲ್ಲಿ ಜೀವಿಸಿ. ಅದಕ್ಕಾಗಿ ವಾಗ್ದಾನ ದೇಶದಲ್ಲಿ ಅವರು ಪರದೇಶಸ್ಥರಾಗಿ ಜೀವಿಸಿದರು. ಇದೆರಡನೇ ವಿಷಯ, ಆತನ ಇಷ್ಟಪಡ್ಲಿಕ್ಕೆ. ಮೂರನೇದು ನೋಡಿ, ಅದೇ 10ನೇ ವಚನದಲ್ಲಿ, ಯಾಕಂದ್ರೆ ಅವನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಏನು? ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡ್ತಾ ಇದ್ದನು. ಈ ಭೌತಿಕವಾದಂತ ಕನಾನು ದೇಶದ ಮೇಲೆ ಅವ್ರ ಮನಸ್ಸು ಇಡ್ಲಿಲ್ಲ. ದೇವರು ನಿಮಗೆ ವಾಗ್ದಾನ ದೇಶ ಕೊಡ್ತೀನಿ ಅಂತ ಹೇಳಿದ್ದ ನಿಜ, ಶಾಶ್ವತವಾದ ಸ್ವಾಸ್ಥ್ಯ ಭೂಮಿಯ ಕೊಡ್ತೀನಿ ಅಂತ ಹೇಳಿದ ನಿಜ. ಆದ್ರೆ ಅಲ್ಲಿ ಬಂದಂತ ಅಬ್ರಹಾಂ, ಇಸಾಕು, ಯಾಕೋಬರು ಅವ್ರು ಯಾವ ರೀತಿಯಾಗಿ ಜೀವಿಸಿದ್ದಾರೆ, ಅನ್ಯ ದೇಶದಲ್ಲಿ ಇದ್ದವರಂತೆ ಅವರು ಯಾತ್ರಿಕರಾಗಿ ಜೀವಿಸಿದರು. ಮತ್ತು ಅವರ ನಿರೀಕ್ಷೆ ಏನಾಗಿತ್ತು, ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು, ಅಂದ್ರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡ್ತಾ ಇದ್ದರು. ಪರಲೋಕದ ನಿರೀಕ್ಷೆ ಉಳ್ಳವರಾಗಿ ಜೀವಿಸಿ. ಅದಕ್ಕೆ 16ನೇ ವಚನದಲ್ಲಿ ಅವರಿಗೋಸ್ಕರ ದೇವರು ಪಟ್ಟಣವನ್ನು ಸಿದ್ಧ ಮಾಡಿದರು. ಈ ಮೂರು ಕಾರ್ಯಗಳಿಂದ, ಅಚಂಚಲವಾದಂತ ನಂಬಿಕೆ ಮತ್ತು ವಾಗ್ದಾನ ದೇಶದಲ್ಲಿ ಇದ್ರೂ ಕೂಡ ಅಲ್ಲಿ ಪರದೇಶರಾಗಿ ಜೀವಿಸಿದರು. ಮೂರನೇದಾಗಿ ದೇವರು ಸಿದ್ಧಪಡಿಸ್ಲಿಕ್ಕಿರುವಂತ ಆ ಶಾಶ್ವತವಾದಂತ ಪಟ್ಟಣಕ್ಕಾಗಿ ಅವರು ಎದುರು ನೋಡ್ತಾ ಇದ್ರು. ಆಗ ದೇವರು ಹೇಳ್ತಾನೆ, ಆದದ್ರಿಂದ ನೋಡಿ 16ನೇ ವಚನದಲ್ಲಿ, ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಆರೈಸುವವರು ಆದದ್ದರಿಂದ. ಭೌತಿಕವಾದಂತ ಕನಾನ ದೇಶ ಮೇಲೆ ಅವ್ರ ಮನಸ್ಸಿಡ್ಲಿಲ್ಲ ಪ್ರಿಯರೇ. ಭೌತಿಕವಾದಂತ ಕನಾನ ದೇಶ ಇದೇ ನಮ್ಗೆ ಶಾಶ್ವತ ಸ್ವಾಸ್ಥ್ಯ, ನಾವ್ ಇಲ್ಲೇ ಇರ್ತೇವಂತ ಹೇಳಿಲ್ಲ. ಅವ್ರ ನಿರೀಕ್ಷೆ ದೇವರು ಸ್ಥಾಪಿಸ್ಲಿಕ್ಕಿರುವಂತ, ಸಂಕಲ್ಪಿಸಿ ರೂಪಿಸಿರುವಂತ ಆ ಪಟ್ಟಣದ ಮೇಲೆ ಅವ್ರ ನಿರೀಕ್ಷೆ. ಉತ್ತಮ ದೇಶವನ್ನು ಆರೈಸುವವರು ಆದದ್ದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾರೆ. ನೋಡಿದ್ರೆ ದೇವರ ಅಪೇಕ್ಷೆ, ದೇವರ ಆಶೆ ಏನಂತಂದ್ರೆ ತನ್ನ ಜನರ ದೇವರಾಗಿರ್ಲಿಕ್ಕೆ. ಆ ರೀತಿಯಾಗಿರ್ಲಿಕ್ಕೆ ಅವರಲ್ಲಿ ಇರುವಂತ ಭಕ್ತಿ, ನಂಬಿಕೆ, ಅವರ ಪ್ರತ್ಯೇಕತೆ, ಅವರ ಪರಿಶುದ್ಧತೆ, ಅವರ ನಿರೀಕ್ಷೆ ಅವೆಲ್ಲವೂ ಕೂಡ ದೇವರು ಗಮನಿಸಿದ್ದರಿಂದ ಚರಿತ್ರೆ ಹೇಳ್ತಾನೆ, ನಾನು ಅಬ್ರಹಾಂ, ಇಸಾಕ್, ಯಾಕೋಬರ ದೇವರು. ಮೋಶೆಗೆ ಪ್ರತ್ಯಕ್ಷವಾದಾಗ ನಾನು ಯಾರು? ಅಬ್ರಹಾಂ, ಇಸಾಕ್, ಯಾಕೋಬರ ದೇವರು. ಐಗುಪ್ತ ದೇಶಕ್ಕೆ ಹೋದಾಗ ಜನರು ಕೇಳಿದ್ರೆ ಏನ್ ಹೇಳ್ತಾರೆ? ನಿಮ್ಮ ತಂದೆಗಳ ಪಿತೃಗಳ ದೇವರು ಅಬ್ರಹಾಂ, ಇಸಾಕ್, ಯಾಕೋಬರ ದೇವರು ಅಂತ ಹೇಳಿ ಆತನು ಪ್ರತ್ಯಕ್ಷ ಪಡಿಸ್ಕೊಂಡಿದ್ದ. ಅದಕ್ಕಾಗಿ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ಇವತ್ತು ದೇವರು ನಮ್ಮ ದೇವರು, ನಾನು ಇವರ ದೇವರು ಅಂತ ಹೇಳಿಕೊಳ್ಳಿಕ್ಕೆ ನಮ್ಮಲ್ಲಿ ಕೂಡ ಕೆಲವೊಂದು ಕಾರ್ಯಗಳು, ಈ ರೀತಿಯಂತ ಅಸಂಚಲವಂತ ನಂಬಿಕೆ,
ನಾವು ಕೂಡ ಈ ಭೂಲೋಕದಲ್ಲಿ ಯಾತ್ರಿಕರಾಗಿದ್ದೆವು, ಪರದೇಶಸ್ಥರಾಗಿದ್ದೇವೆ. ಇದು ನಮಗೆ ಶಾಶ್ವತವಲ್ಲ. ಆದ್ರೆ ಇವತ್ತು ಕ್ರೈಸ್ತರ ಒಂದು ಆ ಕೆಲಸ ಕಾರ್ಯಗಳು ಅವ್ರಿಗೆ ಮಾಡಿಕೊಳ್ಳುವಂತ ಪ್ರಯತ್ನಗಳು ನೋಡಿದ್ರೆ ಏನು ಇಲ್ಲೇ ಇದ್ದು ಹೋಗ್ತೀವಿ ಅಂತೇಳಿ ಅವರು ಭಾವನದಲ್ಲಿ ಇರ್ತಾರೆ. ಇದು ಶಾಶ್ವತವಲ್ಲ. ಅದಕ್ಕಾಗಿ ಅದ್ರ ವಿವರಣೆ 13ನೇ ವಚನದಿಂದ ಭಕ್ತನ ಹೇಳ್ತಾನೆ. ಅವ್ರು ಏನ್ ಮಾಡಿದ್ರೆ ವಾಗ್ದಾನ ಫಲವನ್ನು ಅನುಭವಿಸಲಿಲ್ಲ. 13ನೇ ವಚನದಲ್ಲ ನಾವು ಓದ್ತೀವಲ್ಲ, ಇವರೆಲ್ಲರೂ ವಾಗ್ದಾನ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ಹೊಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ಅವರು ನಂಬಿಕೆಯುಳ್ಳ ದೇವರು ಶ್ರೇಷ್ಠವಂತ ದೇಶವನ್ನು ಅದನ್ನು ನೋಡಿದ್ದಾರೆ, ವಂದನೆ ಮಾಡಿದ್ದಾರೆ. ಅವರು ನಂಬಿಕೆಯುಳ್ಳವರಾಗಿ ಮೃತರು ಹೊಂದಿದ್ದರಿಂದ ದೇವರು ಏನ್ ಮಾಡಿದ್ದಾನೆ, ಅವರಿಗೋಸ್ಕರ ಒಂದು ಶ್ರೇಷ್ಠವಂತ ಪಟ್ಟಣವನ್ನು ಸಿದ್ಧ ಮಾಡಿದ್ದಾರೆ. ಅದಕ್ಕಾಗಿ ನಾನು ಇಲ್ಲಿ ಮುಗಿಸ್ತೇನೆ. ಇವತ್ತು ದೇವರು ನಮ್ಮ ದೇವರಾಗಿ ಆತ ಸಾಕ್ಷಿ ಕೊಡಬೇಕಾದ್ರೆ ನಮ್ಮಲ್ಲಿ ಕೂಡ ಈ ಅಚಂಚಲವಂತ ನಂಬಿಕೆ ಮತ್ತು ಪರಿಶುದ್ಧತೆ, ಪ್ರತ್ಯೇಕವಂತ ಜೀವನ, ದೇವರ ರಾಜ್ಯಕ್ಕಾಗಿ ನಿರೀಕ್ಷೆ ಉಳ್ಳವರಾಗಿ ನಾವು ಜೀವಿಸುವಾಗ ದೇವರು ನಮಗೆ ಸಹಾಯ ಮಾಡ್ತಾರೆ. ಅನೇಕ ರೆಫರೆನ್ಸ್ ಇದೆ, ನಾನು ಹೇಳಲಿಕ್ಕೆ ಹೋಗ್ತಾ ಇಲ್ಲ. 2ನೇ ಕೊರಿಂಥಿ ಪತ್ರಿಕೆ 6:16 ನಾನು ಅವರ ದೇವರಾಗಿರುವೆ, ನಾನು ಅವ್ರ ಮಧ್ಯದಲ್ಲಿ ವಾಸ ಮಾಡ್ತೇನಂತೆ. ಪ್ರಕಟಣೆ 21:3 ಕೂಡ ಆ ಮಾತು ಓದ್ತೇನೆ, ನಾನು ಅವರೊಂದಿಗೆ ಇರ್ತೇನೆ, ಅವರ ದೇವರಾಗಿರ್ತೇನೆ. ಹಾಗಾಗಿ ದೇವರು ನಮ್ಮ ಸಂಗಡ ಇರಬೇಕು. ದೇವರು ನಮ್ಮ ದೇವರಾಗಿ ಆತನ ಸಾಕ್ಷಿ ಕೊಡಬೇಕಾದ್ರೆ ಈ ಭಕ್ತರ ಹಾಗೆ ಶ್ರೇಷ್ಠವಂತ ಜೀವನವನ್ನು ಜೀವಿಸುವಾಗ ನಾಳೆ ನಮ್ಮ ವಿಷಯದಲ್ಲಿ ಕೂಡ ಆತ ಸಾಕ್ಷಿ ಕೊಡ್ತಾನೆ, ಇವರ ದೇವರು ನಾನು. ಯಾವ ಜನಾಂಗದವರಿಗೆ ಯೆಹೋವನು ದೇವರಾಗಿರ್ತಾನೋ ಆ ಜನರು ಧನ್ಯರು. ಆ ಧನ್ಯತೆಯನ್ನು ನಾವು ಸಂಪಾದಿಸಿಕೊಳ್ಳೋಣ. ನಮ್ಮ ವಿಷಯದಲ್ಲಿ ದೇವರು ಒಳ್ಳೆ ಸಾಕ್ಷಿ ಕೊಡುವ ಹಾಗೆ, ತನ್ನ ಆಶೆ ಅಪೇಕ್ಷೆ ವ್ಯಕ್ತಪಡಿಸುವ ಹಾಗೆ ಈ ಭೂಲೋಕದಲ್ಲಿ ಜೀವಿಸೋಣ. ಆ ರೀತಿಯಾಗಿ ಜೀವಿಸಲಿಕ್ಕೆ ದೇವರ ಆತ್ಮನು ನಮ್ಮೆಲ್ಲರ ಸಹಾಯ ಮಾಡ್ಲಿ. ದೇವರು ಕೊಟ್ಟಂತ ಮಾತುಗಳು ಮುಗಿಸುತ್ತಾ ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದ ತಿಳಿಸ್ತೇನೆ. ಎಲ್ಲರೂ ಧನ್ಯವಾದ.